ನಮಸ್ತೆ. ಇವತ್ತಿನ ನೋಡ್ರಿ ನಾನು ದಪ್ಪ ರವಾದ ಮನ್ಯಾಗನ ಮಾಡ್ಕೊಂಡಿದ್ದು ರವಾದ ಉಪ್ಪಿಟ್ಟು ಮಾಡಾಕತ್ತೀನಿ. ಅದಕ್ಕೆ ಇದೆಲ್ಲ ಸಾಮಾನು ತೊಗೊಂಡೀನಿ. ಕೊತ್ತಂಬರಿ, ಟೊಮ್ಯಾಟೊ, ಹಸಿ ಖಾರ ನಾನು ಮನ್ಯಾಗ ಮಾಡಿಟ್ಕೊಂಡಿದ್ದೀನಿ, ಅದನ್ನ ತೊಗೊಂಡೀನಿ. ಒಂದು ಬಟಾಟೆ ಸಣ್ಣಗೆ ಹೆಚ್ಚಿ ತೊಗೊಂಡೀನಿ. ಆಮೇಲೆ ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು ತೊಗೊಂಡೀನಿ. ಒಂದು ಇದನ್ನು ಬಾಳ್ಗಿ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕೋರಿ ಎಣ್ಣೆ ಇದಕ್ಕೆ, ಈ ಉಪ್ಪಿಟ್ಟಿಗೆ. ಹಸಿ ಆದಮೇಲೆ ಒಂದು ಚಮಚೆ ಉದ್ದಿನಬೇಳೆ, ಒಂದು ಚಮಚೆ ಕಡಲೆಬೇಳೆ ಹಾಕ್ತೀನಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಅವನ್ನ. ಆಮೇಲೆ ಒಂದು ಅರ್ಧ ಚಮಚೆ ಸಾಸಿವೆ, ಒಂದು ಅರ್ಧ ಚಮಚೆ ಜೀರಿಗೆ ಹಾಕೋರಿ. ಒಂದು ಸ್ವಲ್ಪ ಕೆಂಪು ಆದ ಕೂಡಲೇ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಕೊಂಬಿಡ್ರಿ. ಆಮೇಲೆ ಇದು ಬಟಾಟೆ ಸೇರಿಸ್ಕೊಂಬಿಡ್ರಿ. ಟೈಮ್ನಾಗ ಉಪ್ಪು ಸೇರಿಸ್ಕೊಂಬಿಡ್ರಿ, ರುಚಿಗೆ ಎಷ್ಟು ಬೇಕಾಗಿತ್ತು ಅಷ್ಟು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ. ಆಮೇಲೆ ಇದು ಹಸಿ ಖಾರ ಹಾಕೋರಿ. ಈಗ ಟೊಮೆಟೊ ಸೇರಿಸ್ಕೊರಿ. ಟೊಮೆಟೊ ಸ್ವಲ್ಪ ಲಾಸ್ಟಿಗೆ ಹಾಕೋರಿ, ಅದು ಪೂರ್ತಿ ಮೆತ್ತಗೆ ಮಾಡ್ಕೋಬೇಡಿ ಟೊಮೆಟೊ. ಈ ಟೈಮ್ನಾಗನ ಕೊತ್ತಂಬರಿ ಹಾಕೋರಿ. ಇದು ಕೊತ್ತಂಬರಿನ ಫ್ರೈ ಆತಂದ್ರೆ ಅದು ವಾಸನೆ ಚಂದ ಬರ್ತೈತಿ. ಈ ಟೈಮ್ನಾಗ ನೋಡಿರಿ ನೀರು ಕುದಿಯಕ್ಕೆ ಇಟ್ಕೊಂಡೀನಿ, ನಾನು ಅದನ್ನ ಹಾಕೊಳಕತ್ತೀನಿ. ಒಂದು ವಾಟಿಗೆ 3 ವಾಟಿ ನೀರು ಹಾಕೊಳ್ಳೋದು. ಇದು ನೋಡ್ರಿ ಮನ್ಯಾಗಿನ ರವೆ ಎಷ್ಟು ದಪ್ಪ ಇರ್ತೈತಿ, ಮತ್ತು ಇದು ಸಿಪ್ಪಿ ಸಮೇತ ಬಿದ್ದಿರ್ತೈತಿ. ಹೀಗಾಗಿ ಇದು ಡೈಜೆಷನ್ಗೂ ಹಗರ ಆಗ್ತೈತಿ. ಈಗ ನೋಡ್ರಿ ನೀರು ಕುದಿಯತೈತಿ. ಈ ಟೈಮ್ನಾಗ ನಿಮ್ಗೆ ಉಪ್ಪು ಖಾರ ಏನರ ಬೇಕಾರೆ ಮತ್ತು ಆ್ಯಡ್ ಮಾಡಿಕೊಂಡು ಈ ರವೆ ಹಾಕ್ಕೊಂಡು ತಿರ್ಕೊಂಬಿಡ್ರಿ. ನೋಡಿರಿ ಚಲೋ ತಂಗೆ ಲೋ ಫ್ಲೇಮ್ನಾಗ ಒಂದು 5 ರಿಂದ 6 ನಿಮಿಷ ಇದನ್ನ ಬೇಯಿಸ್ಕೊರಿ. ಯಾಕಂದ್ರೆ ದಪ್ಪ ಇರ್ತೈತಿ, ಇದು ಲಘು ಬೇಯೋದಿಲ್ಲ, ಅದ್ರ ಸಲುವಾಗಿ. ನೋಡಿರಿ ಯಾರೆಲ್ಲ ಈ ಥರ ಮನ್ಯಾಗ ರವೆ ಮಾಡಿ ಉಪ್ಪಿಟ್ಟು ಮಾಡ್ತೀರಿ ಅವರು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಈ ಥರ ಇದು ಭಾಳ ಹೊತ್ತು ಕುದಿತೈತಿ. ಯಾಕಂದರೆ ಇದು ಭಾಳ ದಪ್ಪ ಇರ್ತೈತಲ್ರಿ ರವೆ, ಅದ್ರ ಸಲುವಾಗಿ ಇದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಕೈತಿ. ಮತ್ತು ನೀರು ಅಷ್ಟು ಲಘುನ ಅಬ್ಸರ್ವ್ ಮಾಡ್ಕೋದಿಲ್ಲ. ಇದು ಒಂದು 5 ರಿಂದ 6 ನಿಮಿಷ ಸ್ಲೋ ಫ್ಲೇಮ್ನಾಗ ಇದನ್ನ ಬೇಯಿಸ್ಕೋಬೇಕು. ನೋಡಿರಿ ಈಗ ಇದು ಸರ್ವ್ ಮಾಡೋಕೆ ರೆಡಿ ಆಯ್ತು. ಮ್ಯಾಲೆ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡ್ಕೊರಿ. ಬೇಕಂದ್ರೆ ಕಾಯಿ ತುರಿ ಹಾಕೋರಿ, ನಡಿತೈತಿ, ಯಾವುದಾದ್ರೂ ನಡಿತೈತಿ. ನೋಡಿರಿ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಯಾವುದ್ರ ಜೊತೆ ಬೇಕಾದ್ರ ಜೊತೆ ಸರ್ವ್ ಮಾಡಿರಿ. ಅಷ್ಟಂದ್ರೆ ಅಷ್ಟು ಸೂಪರಾಗಿರ್ತೈತಿ. ಒಂದು ಸತಿ ನೀವು ಮಾಡಿ ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.